ಅಬ್ರಾಮನು ತನ್ನ ಜೀವಿತದಲ್ಲಿ ದೇವರ ಆಶೀರ್ವಾದಗಳನ್ನು ಅನುಭವಿಸಿದನೆಂಬುದಾಗಿ ನೋಡುತ್ತೇವೆ. ಆ ಅಬ್ರಾಮನ ಆಶೀರ್ವಾದಗಳು ಯಾರಿಗೆ ಎಂಬುದಾಗಿ ಹೇಳುವಾಗ, ಕ್ರಿಸ್ತ ಯೇಸುವನ್ನ ಅಂಗೀಕಾರ ಮಾಡಿದವರಿಗೆ, ಕ್ರಿಸ್ತ ಯೇಸುವಿನಲ್ಲಿ ನಂಬಿಕಿಟ್ಟವರಿಗೆ, ಆತನ ವಾಕ್ಯದಂತೆ ಜೀವಿಸುವವರಿಗೆ ಉಂಟಾಗಬೇಕೆಂದು ದೇವರು ನಮಗೋಸ್ಕರ ನರಮನುಷ್ಯನಾಗಿ ಈ ಲೋಕದಲ್ಲಿ ಹುಟ್ಟಿ ಬಂದು ತನ್ನ ಪ್ರಾಣವನ್ನು ಕೊಟ್ಟು ತನ್ನ ರಕ್ತವನ್ನು ಸುರಿಸಿ ಪಾಪ ಶಾಪದಿಂದ ಬಿಡಿಸಿದ. ಅಬ್ರಾಮನಿಗೆ ವಾಗ್ದಾನ ಮಾಡಿದ ಆಶೀರ್ವಾದಗಳು ನಿಮ್ಮ ಜೀವಿತದಲ್ಲಿ ಇರಬೇಕೆಂಬುದಾಗಿ ದೇವರು ಎದುರು ನೋಡ್ತಿದ್ದಾರೆ. ಎರಡಾಗಿ, ದೇವರ ಆತ್ಮನು ನಿಮ್ಮೊಳಗಿರಬೇಕೆಂಬುದಾಗಿ ದೇವರು ಎದುರು ನೋಡ್ತಿದ್ದಾರೆ. ದೇವರ ಆತ್ಮನು ನಿಮ್ಮೊಳಗಿರುವಾಗ ಆ ಆಶೀರ್ವಾದಗಳನ್ನು ನೀವು ಅನುಭವಿಸಲು ದೇವರ ಆತ್ಮರು ಸಹಾಯ ಮಾಡುತ್ತಾರೆ. ನೀವು ಅನೇಕ ಜನರಿಗೆ ಕೊಡುವ ರೀತಿಯಲ್ಲಿ, ಅನೇಕ ಜನರಿಗೆ ಕೊಡುವಾಗಲೂ ಆಶೀರ್ವಾದ ನಿಮ್ಮಲ್ಲಿ ನೆಲೆ ನಿಲ್ಲುವಂತೆ ನಿಮ್ಮನ್ನು ಆಶೀರ್ವಾದ ನಿಧಿಯಾಗಿ ಮಾಡ್ತೇನೆ ಎಂದಾಗ ದೇವರು ಹೇಳ್ತಾ ಇದ್ದಾರೆ. ನಾನು ನಿನ್ನನ್ನು ಆಶೀರ್ವದಿಸುವೆನು, ನಿನ್ನ ಸಂತತಿಯನ್ನು ಹೆಚ್ಚಿಸುವೆನು. ನೀವಿದನ್ನು ಆಮೇನ್ ಎಂಬುದಾಗಿ ಅಂಗೀಕಾರ ಮಾಡ್ರಿ. ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವವುಳ್ಳ ವಾಕ್ಯವನ್ನು ಧ್ಯಾನ ಮಾಡಲು ನಮ್ಮ ರಕ್ಷಕನು, ಒಡೆಯನು, ಮಹೋನ್ನತನೂ ಆದಂಥ ಯೇಸು ಕ್ರಿಸ್ತನ ಅತಿ ಮಧುರವಾದ ನಾಮದಲ್ಲಿ ನಿಮ್ಮನ್ನ ಪ್ರೀತಿಯಿಂದ ನಾವು ಸ್ವಾಗತ ಮಾಡುತ್ತೇವೆ. ಇಂದು ಧ್ಯಾನ ಮಾಡುವಂಥ ವಿಷಯ ಅಬ್ರಾಮನಿಗೆ ಉಂಟಾದ ಆಶೀರ್ವಾದಗಳು. ದೇವರು ಅಬ್ರಾಮನಿಗೆ ಏರಳವಂಥ ಆಶೀರ್ವಾದಗಳನ್ನು ವಾಗ್ದಾನ ಮಾಡಿದರು. ಆ ಎಲ್ಲ ಆಶೀರ್ವಾದಗಳನ್ನು ದೇವರು ಅಬ್ರಾಮನ ಜೀವಿತದಲ್ಲಿ ಅನುಗ್ರಹಿಸಿಕೊಟ್ಟರು. ಇಂದು ನಿಮಗೆ ಅಬ್ರಾಮನಿಗೆ ವಾಗ್ದಾನ ಮಾಡಿದ ಎಲ್ಲ ಆಶೀರ್ವಾದಗಳನ್ನು ನಿಮ್ಮ ಜೀವಿತದಲ್ಲಿ ಅನುಗ್ರಹಿಸಿಕೊಡಲು ಈ ವಾಕ್ಯದ ಮೂಲಕವಾಗಿ ದೇವರು ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನೋಡ್ರಿ ಪ್ರಿಯರೇ, ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 13ರಿಂದ 14 ವಚನದಲ್ಲಿ ಅಬ್ರಾಮನಿಗೆ ಉಂಟಾದ ಆಶೀರ್ವಾದವು ಕ್ರಿಸ್ತ ಯೇಸುವಿನಲ್ಲಿ ಅನ್ಯ ಜನರಿಗೆ ಉಂಟಾಗುವಂತೆಯೂ ದೇವರು ವಾಗ್ದಾನ ಮಾಡಿದ ಆತ್ಮನು ನಮಗೆ ನಂಬಿಕೆಯ ಮೂಲಕ ದೊರಕುವಂತೆಯೂ ಕ್ರಿಸ್ತನು ನಮ್ಮ ನಿಮಿತ್ತ ಶಾಪವಾಗಿ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಶಾಪದೊಳಗಿಂದ ನಮ್ಮನ್ನು ಬಿಡಿಸಿದನು ಎಂಬುದಾಗಿ ನೋಡುತ್ತೇವೆ. ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳ್ತದೆ, ಅಬ್ರಾಮನಿಗೆ ಉಂಟಾದ ಎಲ್ಲ ಆಶೀರ್ವಾದಗಳು ಕ್ರಿಸ್ತ ಯೇಸುವಿನಲ್ಲಿ ನಂಬಿಕಿಟ್ಟಂತ ಎಲ್ಲ ಜನರಿಗೆ ಉಂಟಾಗಬೇಕೆಂದು ದೇವರು ನಮ್ಮ ಶಾಪದಿಂದ ಪಾಪದಿಂದ ಬಿಡುಗಡೆ ಕೊಟ್ಟನೆಂಬುದಾಗಿ ದೇವರ ವಾಕ್ಯದಲ್ಲಿ ಬಹಳ ಸ್ಪಷ್ಟವಾಗಿ ನೋಡುತ್ತೇವೆ. ಅಬ್ರಾಮನಿಗೆ ದೇವರು ಅನೇಕ ಆಶೀರ್ವಾದಗಳನ್ನು ವಾಗ್ದಾನ ಮಾಡಿದರು. ಆ ಆಶೀರ್ವಾದಗಳನ್ನು ಅಬ್ರಾಮನ ಜೀವಿತದಲ್ಲಿ ಅನುಗ್ರಹಿಸಿಕೊಟ್ಟರು. ಅಬ್ರಾಮನು ತನ್ನ ಜೀವಿತದಲ್ಲಿ ದೇವರ ಆಶೀರ್ವಾದಗಳನ್ನು ಅನುಭವಿಸಿದನೆಂಬುದಾಗಿ ನೋಡುತ್ತೇವೆ. ಆ ಅಬ್ರಾಮನ ಆಶೀರ್ವಾದಗಳು ಯಾರಿಗೆ ಎಂಬುದಾಗಿ ಹೇಳುವಾಗ, ಕ್ರಿಸ್ತ ಯೇಸುವನ್ನ ಅಂಗೀಕಾರ ಮಾಡಿದವರಿಗೆ, ಕ್ರಿಸ್ತ ಯೇಸುವಿನಲ್ಲಿ ನಂಬಿಕಿಟ್ಟವರಿಗೆ, ಆತನ ವಾಕ್ಯದಂತೆ ಜೀವಿಸುವವರಿಗೆ ಉಂಟಾಗಬೇಕೆಂದು ದೇವರು ನಮಗೋಸ್ಕರ ನರಮನುಷ್ಯನಾಗಿ ಈ ಲೋಕದಲ್ಲಿ ಹುಟ್ಟಿ ಬಂದು ತನ್ನ ಪ್ರಾಣವನ್ನು ಕೊಟ್ಟು ತನ್ನ ರಕ್ತವನ್ನು ಸುರಿಸಿ ಪಾಪ ಶಾಪದಿಂದ ಬಿಡಿಸಿದನು. ಹಾಗಾದರೆ ಪಾಪದಲ್ಲಿರುವಂಥ ವ್ಯಕ್ತಿ, ಶಾಪದಲ್ಲಿರುವಂಥ ವ್ಯಕ್ತಿ ದೇವರ ಆಶೀರ್ವಾದಗಳನ್ನು ಹೊಂದಿಕೊಳ್ಳಲು ಸಾಧ್ಯವಿಲ್ಲ. ಆದ್ದರಿಂದ ದೇವರು ಅಬ್ರಾಮನಿಗೆ ಏನೆಲ್ಲ ವಾಗ್ದಾನ ಮಾಡಿದರು ಆ ಆಶೀರ್ವಾದಗಳನ್ನು ನಮ್ಮ ಜೀವಿತದಲ್ಲಿ ಅನುಭವಿಸಲು ನಮ್ಮನ್ನ ಪಾಪ ಶಾಪಗಳಿಂದ ದೇವರು ಬಿಡುಗಡೆ ಕೊಟ್ಟನು. ತನ್ನ ಪ್ರಾಣ ಕೊಟ್ಟು ತನ್ನ ರಕ್ತ ಸುರಿಸಿ ನಮ್ಮ ಪಾಪ ಶಾಪದಿಂದ ಬಿಡುಗಡೆ ಕೊಟ್ಟಿದ್ದಾನೆ. ಈ ಯೇಸು ಕ್ರಿಸ್ತನನ್ನ ಎಷ್ಟು ಜನರು ಅಂಗೀಕಾರ ಮಾಡಿಕೊಂಡಿದ್ದಾರೋ ಅವರೆಲ್ಲರಿಗೆ ದೇವರು ಅಬ್ರಾಮನಿಗೆ
ವಾಗ್ದಾನ ಮಾಡಿದ ಎಲ್ಲ ಆಶೀರ್ವಾದಗಳನ್ನು ಆತನು ಅನುಗ್ರಹಿಸಿ ಕೊಡುತ್ತಾನೆ. ಹಾಗಾದರೆ ನೀವು ಏನು ಮಾಡಬೇಕೆಂಬುದಾಗಿ ದೇವರು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ ಎಂಬುದಾಗಿ ನೋಡುವಾಗ, ಕ್ರಿಸ್ತ ಯೇಸುವಿನಲ್ಲಿ ನಂಬಿಕೆ ಇಟ್ಟು, ದೇವರೇ, ಅಬ್ರಾಮನಿಗೆ ವಾಗ್ದಾನ ಮಾಡಿದ ಎಲ್ಲ ಆಶೀರ್ವಾದಗಳನ್ನು ಯೇಸುವನ್ನ ಅಂಗೀಕಾರ ಮಾಡಿದ ಪ್ರತಿಯೊಬ್ಬರಿಗೆ ಕೊಡ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದ್ದೀರಲ್ಲ, ನಾನು ನಿನ್ನ ನಂಬುತ್ತೇನೆ, ಅಂಗೀಕಾರ ಮಾಡುತ್ತೇನೆ, ನಿನ್ನ ವಾಕ್ಯದಂತೆ ಜೀವಿಸ್ತೇನೆ. ನೀವು ಅಬ್ರಾಹ್ಮನಿಗೆ ವಾಗ್ದಾನ ಮಾಡಿದ ಎಲ್ಲ ಆಶೀರ್ವಾದಗಳನ್ನು ನನ್ನ ಜೀವಿತದಲ್ಲಿ ಅನುಭವಿಸಲು ನೀವು ನನ್ನನ್ನು ಆಶೀರ್ವದಿಸಿರಿ ಎಂಬುದಾಗಿ ಹೇಳುವಾಗ, ಖಂಡಿತವಾಗಲೂ ದೇವರು ವಾಗ್ದಾನ ಮಾಡಿದ್ದನ್ನು ನಿಮ್ಮ ಜೀವಿತದಲ್ಲಿ ಅನುಗ್ರಹಿಸಿ ಕೊಡುತ್ತಾರೆ. ನೋಡ್ರಿ, ಅಬ್ರಾಹ್ಮನಿಗೆ ಉಂಟಾದ ಆಶೀರ್ವಾದವು ಕ್ರಿಸ್ತ ಯೇಸುವಿನಲ್ಲಿ ಅನ್ಯ ಜನರಿಗೆ ಉಂಟಾಗುವಂತೆಯೂ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಎರಡನೇದಾಗಿ, ದೇವರು ವಾಗ್ದಾನ ಮಾಡಿದ ಆತ್ಮನು ನಮಗೆ ನಂಬಿಕೆ ಮೂಲಕ ದೊರಕುವಂತೆಯೂ. ಅಬ್ರಾಹ್ಮನಿಗೆ ವಾಗ್ದಾನ ಮಾಡಿದ ಆಶೀರ್ವಾದಗಳು ನಿಮ್ಮ ಜೀವಿತದಲ್ಲಿ ಇರಬೇಕೆಂಬುದಾಗಿ ದೇವರು ಎದುರು ನೋಡ್ತಿದ್ದಾರೆ. ಎರಡನೇದಾಗಿ, ದೇವರ ಆತ್ಮನು ನಿಮ್ಮೊಳಗಿರಬೇಕೆಂಬುದಾಗಿ ದೇವರು ಎದುರು ನೋಡ್ತಿದ್ದಾರೆ. ದೇವರ ಆತ್ಮನು ನಿಮ್ಮೊಳಗಿರುವಾಗ ಆ ಆಶೀರ್ವಾದಗಳನ್ನು ನೀವು ಅನುಭವಿಸಲು ದೇವರ ಆತ್ಮರು ಸಹಾಯ ಮಾಡುತ್ತಾರೆ. ಹಾಗಾದರೆ ಪ್ರಿಯರೇ, ನೀವು ಏನು ಮಾಡಬೇಕು? ಯೇಸು ಕ್ರಿಸ್ತನನ್ನ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಬೇಕು, ಆತನ ಮೇಲೆ ನಂಬಿಕೆ ಇಡಬೇಕು. ನಂತರ, ದೇವರೇ, ಅಬ್ರಾಹ್ಮನಿಗೆ ವಾಗ್ದಾನ ಮಾಡಿದ ಆಶೀರ್ವಾದಗಳು ನನ್ನ ಜೀವಿತದಲ್ಲಿ ಅನುಗ್ರಹಿಸಿ ಕೊಡ್ರಿ ಎಂಬುದಾಗಿ ಈ ವಾಕ್ಯವನ್ನು ಹಿಡಿದು ಪ್ರಾರ್ಥಿಸಬೇಕು. ನಂತರ, ನೀವು ವಾಗ್ದಾನ ಮಾಡಿದ ದೇವರ ಆತ್ಮನಿಂದ ನನ್ನನ್ನು ತುಂಬಿಸಿರಿ ಎಂಬುದಾಗಿ ನೀವು ಪ್ರಾರ್ಥನೆ ಮಾಡುವಾಗ ಈ ಆಶೀರ್ವಾದಗಳನ್ನು ನಿಮ್ಮ ಜೀವಿತದಲ್ಲಿ ದೇವರ ಅನುಗ್ರಹಿಸಿ ಕೊಡ್ತಾರೆ. ನೋಡ್ರಿ ಪ್ರಿಯರೇ, ಅಬ್ರಾಹ್ಮನಿಗೆ ಏನೆಲ್ಲ ಆಶೀರ್ವಾದಗಳನ್ನು ಕೊಡ್ತೇನೆಂಬುದಾಗಿ ವಾಗ್ದಾನ ಮಾಡಿದನೆಂಬುದಾಗಿ ನೋಡೋಣ. ಆದಿಕಾಂಡ ಪುಸ್ತಕ 12ನೇ ಅಧ್ಯಾಯ 2-3 ವಚನದಲ್ಲಿ, ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು. ನೀನು ಆಶೀರ್ವಾದ ನಿಧಿಯಾಗಿವಿ. ನಿನ್ನನ್ನು ಅರಸುವವರನ್ನ ಅರಸುವೆನು, ನಿನ್ನನ್ನು ಶಪಿಸುವವರನ್ನ ಶಪಿಸುವೆನು. ನಿನ್ನ ಮೂಲಕ ಭೂಲೋಕದ ಎಲ್ಲ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು ಎಂದು ಹೇಳಿದನು. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ನೋಡ್ರಿ ಪ್ರಿಯರೇ, ದೇವರು ನಿಮ್ಮನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿಮ್ಮ ಹೆಸರನ್ನ ಪ್ರಖ್ಯಾತಿಗೆ ತರ್ತಾರೆ. ದೇವರು ನಿಮ್ಮನ್ನು ಆಶೀರ್ವದಿಸಿರುವುದನ್ನ ಅನೇಕ ಜನರು ನೋಡ್ಲಿಕ್ಕಾಗುವಂತೆ ನಿಮ್ಮ ಹೆಸರನ್ನ ದೇವರು ಪ್ರಖ್ಯಾತಿಗೆ ತರ್ತಾರೆ. ದೇವರ ಯೋಜನೆ ಎಷ್ಟು ವಿಶೇಷವಾಗಿದೆ ನೋಡ್ರಿ. ನಂತರ, ನೀನು ಆಶೀರ್ವಾದ ನಿಧಿ ಆಗುವಿ. ಆಶೀರ್ವಾದ ನಿಧಿ. ನಂತರ, ನಿನ್ನನ್ನು ಅರಸುವವರನ್ನ ಅರಸುವೆನು, ನಿನ್ನನ್ನು ಶಪಿಸುವವರನ್ನ ಶಪಿಸುವೆನು. ನೀನು ಆಶೀರ್ವಾದ ನಿಧಿ ಆಗ್ತೀಯ ಅಂದ್ರೆ ಆಶೀರ್ವಾದ ಖಾಲಿ ಆಗುವುದಿಲ್ಲ. ನೀವು ಅನೇಕ ಜನರಿಗೆ ಕೊಡುವ ರೀತಿಯಲ್ಲಿ, ಅನೇಕ ಜನರಿಗೆ ಕೊಡುವಾಗಲೂ ಆಶೀರ್ವಾದ ನಿಮ್ಮಲ್ಲಿ ನೆಲೆ ನಿಲ್ಲುವಂತೆ ನಿಮ್ಮನ್ನು ಆಶೀರ್ವಾದ ನಿಧಿಯಾಗಿ ಮಾಡ್ತೇನೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಈ ವಾಕ್ಯವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ನೋಡ್ರಿ, ದೇವರ ಯೋಜನೆ ಎಷ್ಟು ವಿಶೇಷವಾಗಿದೆ. ನಂತರ, ನಿನ್ನನ್ನು ಅರಸುವವರನ್ನ ಅರಸುವೆನು, ನಿನ್ನನ್ನು ಶಪಿಸುವವರನ್ನ ಶಪಿಸುವೆನು. ಹಾಗಾದ್ರೆ ನೋಡ್ರಿ, ದೇವರ ಮಕ್ಕಳನ್ನ ಅರಸುವವ್ರನ್ನ ದೇವರು ಅರಸ್ತಾರೆ, ಶಪಿಸುವವ್ರನ್ನ ದೇವರೇ ಶಪಿಸ್ತಾರೆ. ನೀವು ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಅಯ್ಯೋ, ಎಷ್ಟು ಜನ ನನಗೆ ವಿರುದ್ಧವಾಗಿ ನಿಂತಿದ್ದಾರೆ ಎಂಬುದಾಗಿ ನೀವು ದುಃಖ ಪಡಬೇಡ್ರಿ. ದೇವರು ಹೇಳಿದ್ದಾರೆ, ನೀನು ಅರಸುವವ್ರನ್ನ ಅರಸ್ತೇನೆ, ನಿನ್ನನ್ನು ಶಪಿಸುವವ್ರನ್ನ ಶಪಿಸ್ತೇನೆ. ಹಾಗಾದರೆ ನಿಮಗೆ ವಿರುದ್ಧವಾಗಿ ಯಾರೆಲ್ಲ ಏನೆಲ್ಲ ಆಲೋಚನೆಗಳನ್ನು ಮಾಡ್ತಾರೆ, ವಿರುದ್ಧವಾಗಿ ಅನೇಕ ಯೋಜನೆಗಳನ್ನು ಮಾಡ್ತಾರೆ, ಅದರ ಬಗ್ಗೆ ನೀವು ಚಿಂತೆ ಮಾಡಬೇಡ್ರಿ. ಯಾಕಂದ್ರೆ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನಿನ್ನನ್ನು ಅರಸುವವ್ರನ್ನ ಅರಸ್ತೇನೆ, ನಿನ್ನನ್ನು ಶಪಿಸುವವ್ರನ್ನ ಶಪಿಸ್ತೇನೆ. ಹಾಗಾದ್ರೆ ನಿಮಗೆ ವಿರುದ್ಧವಾಗಿ ನಿಲ್ಲುವವ್ರನ್ನ ದೇವರೇ ನೋಡ್ಕೊಳ್ತಾರೆ. ನೋಡ್ರಿ ಪ್ರಿಯರೇ, ವಾಕ್ಯದಲ್ಲಿ ಮುಂದೆ ಬರೆಯಲ್ಪಟ್ಟಿದೆ, ನಿನ್ನ ಮೂಲಕ ಭೂಲೋಕದ ಎಲ್ಲ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು ಎಂದು ಹೇಳಿದನು. ಹಾಗಾದ್ರೆ
ನಿಮ್ಮ ಮೂಲಕವಾಗಿ ಅನೇಕ ಜನರನ್ನ ಆಶೀರ್ವಾದ ಮಾಡಲು ದೇವರು ಒಂದು ಯೋಜನೆ ಇಟ್ಟಿದ್ದಾರೆ. ನೋಡ್ರಿ, ಗಮನವಿಟ್ಟು ಕೇಳಿಸ್ಕೊಳ್ರಿ. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು. ನೀನು ಆಶೀರ್ವಾದ ನಿಧಿಯಾಗಿವಿ. ನಿನ್ನನ್ನು ಅರಸುವವರನ್ನ ಅರಸುವೆನು, ನಿನ್ನನ್ನು ಶಪಿಸುವವರನ್ನ ಶಪಿಸುವೆನು. ನಿನ್ನ ಮೂಲಕ ಭೂಲೋಕದ ಎಲ್ಲ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು ಎಂದು ಹೇಳಿದನು. ನೋಡ್ರಿ ಪ್ರಿಯರೇ, ಎಂಥ ಒಂದು ವಿಶೇಷವಾದಂಥ ಆಶೀರ್ವಾದಗಳನ್ನು ನಿಮ್ಮ ಜೀವಿತದಲ್ಲಿ ದೇವರು ಇಟ್ಟಿದ್ದಾರೆ. ಈ ಆಶೀರ್ವಾದಗಳನ್ನು ನೀವು ಹೊಂದಿಕೊಳ್ಳಲು ಏನು ಮಾಡಬೇಕೆಂಬುದಾಗಿ ಹೇಳುವಾಗ ಈ ವಾಕ್ಯದಲ್ಲಿ ನಂಬಿಕೆ ಇಟ್ಟು, ದೇವರೇ, ನೀನು ವಾಗ್ದಾನ ಮಾಡಿದ ದೇವರು ನಂಬಿಗಸ್ತನಾಗಿದ್ದಿ. ನೀವು ವಾಗ್ದಾನ ಮಾಡಿದಂತೆ ಅಬ್ರಾಮನಿಗೆ ಏನೆಲ್ಲ ವಾಗ್ದಾನ ಮಾಡಿದ್ದೀರೋ ಆ ಎಲ್ಲ ಆಶೀರ್ವಾದಗಳನ್ನು ನನ್ನ ಜೀವಿತದಲ್ಲಿ ಬರಮಾಡಿಕೊಳ್ಳುತ್ತಾ ಇದ್ದೇನೆ. ಕ್ರಿಸ್ತ ಯೇಸುವಿನಲ್ಲಿ ನಂಬಿಕೆಟ್ಟಂತ ಎಲ್ಲರಿಗೆ ಈ ಆಶೀರ್ವಾದ ಉಂಟು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವಲ್ಲ. ಈ ವಾಕ್ಯದಂತೆ ಎಲ್ಲ ವಿಧವಾದ ಆಶೀರ್ವಾದಗಳನ್ನು ನನ್ನ ಕುಟುಂಬದಲ್ಲಿ, ನನ್ನ ಜೀವಿತದಲ್ಲಿ ಬರಮಾಡಿಕೊಳ್ಳುತ್ತಾ ಇದ್ದೇನೆ. ಏಸಪ್ಪ, ನನಗೆ ಅನುಗ್ರಹಿಸಿ ಕೊಡ್ರಿ ಎಂಬುದಾಗಿ ಹೇಳುವಾಗ ಹೇರಳವಂತ ಆಶೀರ್ವಾದಗಳನ್ನು ನಿಮ್ಮ ಜೀವಿತದಲ್ಲಿ ದೇವರು ಅನುಗ್ರಹಿಸಿ ಕೊಡ್ತಾನೆ. ಆತನು ಅನುಗ್ರಹಿಸಿ ಕೊಡಲು ಶಕ್ತನಾಗಿದ್ದಾನೆ, ಸಿದ್ಧನಾಗಿದ್ದಾನೆ. ನೋಡ್ರಿ, ಆದಿಕಾಂಡ ಪುಸ್ತಕ 22ನೇ ಅಧ್ಯಾಯ 16-17 ವಚನದಲ್ಲಿ, ನಾನು ನಿನ್ನನ್ನು ಆಶೀರ್ವದಿಸುವೆನು, ನಿನ್ನ ಸಂತತಿಯನ್ನು ಹೆಚ್ಚಿಸುವೆನು. ಹಲ್ಲೆಲೂಯ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಅಬ್ರಾಮನಿಗೆ ದೇವರು ಹೇಳ್ತಾ ಇದ್ದಾರೆ, ನಾನು ನಿನ್ನನ್ನು ಆಶೀರ್ವದಿಸುವೆನು, ನಿನ್ನ ಸಂತತಿಯನ್ನು ಹೆಚ್ಚಿಸುವೆನು. ದೇವರ ಯೋಜನೆ ಎಷ್ಟು ವಿಶೇಷವಾಗಿದೆ ನೋಡ್ರಿ. ಇಂದು ಪ್ರಿಯರೇ, ಈ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನಾನು ನಿನ್ನನ್ನು ಆಶೀರ್ವದಿಸುವೆನು, ನಿನ್ನ ಸಂತತಿಯನ್ನು ಹೆಚ್ಚಿಸುವೆನು. ನೀವಿದನ್ನು ಆಮೇನೆಂಬುದಾಗಿ ಅಂಗೀಕಾರ ಮಾಡ್ರಿ. ಹೌದು, ನನ್ನ ಕರ್ತನ ನನ್ನ ಆಶೀರ್ವಾದ ಮಾಡೇ ಮಾಡ್ತಾನೆ. ನನ್ನ ಸಂತತಿಯನ್ನು ದೇವರು ಹೆಚ್ಚಿಸುತ್ತಾನೆ. ನಾನು ಆಶೀರ್ವಾದ ನಿಧಿಯಾಗ್ತೇನೆ. ನನ್ನ ಮೂಲಕವಾಗಿ ಅನೇಕ ಜನರನ್ನ ದೇವರು ಆಶೀರ್ವದಿಸ್ತಾರೆ. ದೇವರು ವಾಗ್ದಾನ ಮಾಡಿದ್ದನ್ನು ನನ್ನ ಜೀವಿತದಲ್ಲಿ ನೆರವೇರಿಸ್ತಾರೆ ಎಂಬುದಾಗಿ ನೀವು ನಂಬುವಾಗ, ಆ ನಂಬಿಕೆ ಇಟ್ಟು ನೀವು ಪ್ರಾರ್ಥನೆ ಮಾಡುವಾಗ ದೇವರು ವಾಗ್ದಾನ ಮಾಡಿದ್ದನ್ನು ನಿಮ್ಮ ಜೀವಿತದಲ್ಲಿ ಅನುಗ್ರಹಿಸಿ ಕೊಡ್ತಾನೆ. ನೋಡ್ರಿ, ವಾಕ್ಯದಲ್ಲಿ ಏನು ಬರೆಯಲ್ಪಟ್ಟಿದೆ? ಆದಿಕಾಂಡ ಪುಸ್ತಕ 28ನೇ 15ನೇ ವಚನದಲ್ಲಿ, ನಾನು ನಿನಗೆ ಹೇಳಿದ್ದನ್ನೆಲ್ಲ ನೆರವೇರಿಸಿದ ಹೊರತು ಬಿಡುವುದಿಲ್ಲ ಅಂದನು. ದೇವರು ಅಬ್ರಾಮನ ಮಗನಾದ ಯಾಕೋಬನಿಗೆ ಹೇಳ್ತಾ ಇದ್ದಾರೆ, ನಾನು ನಿನಗೆ ಹೇಳಿದ್ದನ್ನೆಲ್ಲ ನೆರವೇರಿಸದೆ ಹೊರತು ಬಿಡುವುದಿಲ್ಲ. ದೇವರು ಹೇಳ್ತಾ ಇದ್ದಾರೆ, ನಾನು ಅಬ್ರಾಮನಿಗೆ ಏನೇನು ವಾಗ್ದಾನ ಮಾಡಿದ್ದೇನೋ ಅದೆಲ್ಲವನ್ನ ನೆರವೇರಿಸಿದ್ದೇನೆ. ಅದೇ ರೀತಿಯಲ್ಲಿ ನಿನಗೆ ವಾಗ್ದಾನ ಮಾಡಿದೆಲ್ಲವನ್ನ ನೆರವೇರಿಸದೆ ಬಿಡುವುದಿಲ್ಲ ಎಂಬುದಾಗಿ ಇಂದು ದೇವರು ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನಿಮ್ಮ ಜೀವಿತದಲ್ಲಿ ವಾಗ್ದಾನ ಮಾಡಿದೆಲ್ಲವನ್ನ ದೇವರು ನೆರವೇರಿಸದೆ ಬಿಡುವುದಿಲ್ಲ. ನೀವು ಸಂತೋಷವಾಗಿ, ದೇವರು ನನ್ನ ಜೀವಿತದಲ್ಲಿ ವಾಗ್ದಾನ ಮಾಡಿದೆಲ್ಲವನ್ನ ನೆರವೇರಿಸ್ತಾರೆ ಎಂಬುದಾಗಿ ನೀವು ನಂಬಿಕೆ ಇಟ್ಟು, ದೇವರೇ, ನನ್ನ ಜೀವಿತದಲ್ಲಿ ನೀನು ವಾಗ್ದಾನ ಮಾಡಿದ್ದೆ, ನೀನು ವಾಗ್ದಾನ ಮಾಡಿ ದೇವರು ನಂಬಿಗಸ್ತನಾಗಿದ್ದೆ. ಮಾತ್ರವಲ್ಲದೆ ನೀವೇನು ವಾಗ್ದಾನ ಮಾಡಿದ್ದೀರೋ ಅದನ್ನು ನನ್ನ ಜೀವಿತದಲ್ಲಿ ನೆರವೇರಿಸಲು ನೀನು ಶಕ್ತನಾಗಿದ್ದಿ, ಅದನ್ನು ನೆರವೇರಿಸಲು ನೀನು ಇಷ್ಟವುಳ್ಳವನಾಗಿದ್ದಿ. ನನ್ನ ಜೀವಿತದಲ್ಲಿ ನೀವು ಅನುಗ್ರಹಿಸಿ ಕೊಡುವುದಕ್ಕಾಗಿ ಸ್ತೋತ್ರ ಎಂಬುದಾಗಿ ಹೇಳಿ ಈ ವಾಕ್ಯದಲ್ಲಿ ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡುವಾಗ ಅಬ್ರಾಮನಿಗೆ ಉಂಟಾದ ಎಲ್ಲ ಆಶೀರ್ವಾದಗಳು ನಿಮ್ಮ ಜೀವಿತದಲ್ಲಿ ದೇವರ ಅನುಗ್ರಹಿಸಿ ಕೊಡುತ್ತಾರೆ. ಏರಳವಂತ ಆಶೀರ್ವಾದಗಳನ್ನು ದೇವರು ನಿಮಗೆ ಇಟ್ಟಿದ್ದಾರೆ. ಈ ವಾಕ್ಯದಲ್ಲಿ ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡುವಾಗ ಈ ಎಲ್ಲ ಆಶೀರ್ವಾದಗಳನ್ನು ನಿಮ್ಮ ಜೀವಿತದಲ್ಲಿ ಅನುಗ್ರಹಿಸಿ ಕೊಡುತ್ತಾರೆ. ನೀವು ಅನೇಕ ವಿಧವಾದ ಸಮಸ್ಯೆಯಲ್ಲಿ, ಹೋರಾಟದಲ್ಲಿ ಇದ್ದೀರೋ, ಆಶೀರ್ವಾದಗಳಿಲ್ಲದೆ ವೇದನೆ ಪಡುತ್ತಿದ್ದೀರೋ, ದೇವರಿಂದು ಈ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡಿರುವಾಗ ನೀವು ನಂಬಿರಿ,
ಯೇಸಪ್ಪ, ಈ ವಾಗ್ದಾನ ನನಗಾಗಿ, ಈ ವಾಗ್ದಾನ ನಂಬುತ್ತೇನೆ. ಅಬ್ರಾಮನಿಗೆ ಉಂಟಾದ ಎಲ್ಲ ಆಶೀರ್ವಾದಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ನಂಬಿಕೆಟ್ಟಂತೆ ಎಲ್ಲರಿಗೆ ಅನುಗ್ರಹಿಸಿ ಕೊಡ್ತೇನೆ ಎಂಬುದಾಗಿ ಹೇಳಿದ್ದೀರಿ. ನಾನು ನಂಬುತ್ತೇನೆ. ನೀನು ವಾಗ್ದಾನದಲ್ಲಿ ನಂಬಿಗಸ್ತನೆಂಬುದಾಗಿ ನಂಬುತ್ತೇನೆ. ವಾಗ್ದಾನ ಮಾಡಿದೆಲ್ಲವನ್ನ ನನ್ನ ಜೀವಿತದಲ್ಲಿ ಅನುಗ್ರಹಿಸಿ ಕೊಡ್ತೇನೆ ಎಂಬುದಾಗಿ ನಂಬುತ್ತೇನೆ ಎಂಬುದಾಗಿ ಹೇಳಿ ನಂಬಿ ಪ್ರಾರ್ಥನೆ ಮಾಡುವಾಗ ಖಂಡಿತವಾಗಲು ವಾಗ್ದಾನ ಮಾಡಿದೆಲ್ಲವನ್ನ ನಿಮ್ಮ ಜೀವಿತದಲ್ಲಿ ಆತ ನೆರವೇರಿಸಿ ಮುಗಿಸುತ್ತಾನೆ. ಬನ್ನಿ ಪ್ರಿಯರೇ, ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡುತ್ತೇನೆ. ನಮ್ಮನ್ನ ಅತಿಶಯವಾಗಿ ಪ್ರೀತಿ ಮಾಡುವಂತ ನಮ್ಮ ಪರಲೋಕದ ತಂದೆಯಾದ ದೇವರೇ, ಅಬ್ರಾಮನಿಗೆ ಉಂಟಾದ ಆಶೀರ್ವಾದಗಳು ಕ್ರಿಸ್ತ ಯೇಸುವಿನಲ್ಲಿ ಯಾರೆಲ್ಲ ನಂಬಿಕೆ ಇಡ್ತಾರೋ ಅವರೆಲ್ಲರಿಗೂ ಉಂಟಾಗಬೇಕೆಂದು ನಮಗೋಸ್ಕರ ನಿನ್ನ ಪ್ರಾಣವನ್ನು ಕೊಟ್ಟು ರಕ್ತವನ್ನು ಸುರಿಸಿ ಪಾಪ ಶಾಪಗಳಿಂದ ಬಿಡುಗಡೆ ಕೊಟ್ಟಿದ್ದೀರಿ. ಎಷ್ಟು ಜನರು ಯೇಸುವನ್ನ ನಂಬಿದ್ದಾರೋ, ಯೇಸುವನ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡಿದ್ದಾರೋ ಅವರೆಲ್ಲರಿಗೆ ಈ ಆಶೀರ್ವಾದ ಉಂಟು ಎಂಬುದಾಗಿ ವಾಗ್ದಾನ ಮಾಡಿದ್ದೀರಿ. ಯೇಸಪ್ಪ, ಈ ಸಮಯದಲ್ಲಿ ನನ್ನೊಟ್ಟಿಗೆ ಸೇರಿ ದೇವರೇ, ನನ್ನ ಜೀವಿತದಲ್ಲಿ ಅಬ್ರಾಮನಿಗೆ ವಾಗ್ದಾನ ಮಾಡಿದ ಎಲ್ಲ ಆಶೀರ್ವಾದಗಳನ್ನು ಅನುಗ್ರಹಿಸಿಕೊಡ್ರಿ. ಯೇಸುವೆ, ಇದು ನೀವು ಅನುಗ್ರಹಿಸಿ ಕೊಡ್ತೀರಿ ಎಂಬುದಾಗಿ ನಾನು ನಂಬುತ್ತೇನೆ. ನನ್ನ ಜೀವಿತದಲ್ಲಿ ಅನುಗ್ರಹಿಸಿ ಕೊಡ್ರಿ ಎಂಬುದಾಗಿ ನಂಬಿಕೆ ಇಟ್ಟು ಎಷ್ಟು ಜನ ಪ್ರಾರ್ಥನೆ ಮಾಡ್ತಿದ್ದಾರೋ ಅವರೆಲ್ಲರ ಮೇಲೆ ಈ ಆಶೀರ್ವಾದವನ್ನು ಯೇಸುವಿನ ಅತಿಕಳ ನಾಮದಲ್ಲಿ ನಾವು ಬಿಡುಗಡೆ ಮಾಡ್ತಾ ಇದ್ದೇವೆ. ಬಿಡುಗಡೆ ಮಾಡ್ತಾ ಅಬ್ರಾಮನಿಗೆ ಉಂಟಾದ ಎಲ್ಲ ಆಶೀರ್ವಾದಗಳು ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಂತ ಎಲ್ಲ ಜನರಿಗೆ ಉಂಟಾಗಲಿ ಎಂಬುದಾಗಿ ಯೇಸುವಿನ ನಾಮದಲ್ಲಿ ನಾವು ಮಾತನಾಡ್ತಿದ್ದೇವೆ. ಅವ್ರ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡ್ರಿ, ಏರಳವಂತ ಆಶೀರ್ವಾದಗಳನ್ನು ಅನುಗ್ರಹಿಸಿಕೊಡಿ. ಈ ವಾಕ್ಯದಂತೆ ಸ್ವಾಮಿ, ನಿನ್ನ ವಾಗ್ದಾನದಂತೆ ಅವನ್ನ ಆಶೀರ್ವಾದ ಮಾಡಿ ಈಗಲೇ ಅದನ್ನು ಮಾಡಿದ್ದಕ್ಕಾಗಿ ಸ್ತೋತ್ರಪ್ಪ. ಜೀವಿತದಲ್ಲಿ ನಿನ್ನ ಆಶೀರ್ವಾದಗಳನ್ನು ಅನುಭವಿಸು, ಸಾಕ್ಷಿಯಾಗಿ ಜೀವಿಸಲು ಸಹಾಯ ಮಾಡಿ. ಅದನ್ನ ಈಗಲೇ ಮಾಡಿದ್ದಕ್ಕಾಗಿ ಸ್ತೋತ್ರ ಯೇಸುವಿನ ಮೂಲಕ ಬೇಡಿ ಹೊಂದಿದ್ದೇವೆ ನಮ್ಮ ಜೀವವುಳ್ಳ ತಂದೆಯೇ. ಆಮೇನ್, ಆಮೇನ್. ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವವುಳ್ಳ ವಾಕ್ಯವನ್ನ ಕೇಳಿಸಿಕೊಂಡಿದ್ದೀರಿ. ಅಬ್ರಾಮನಿಗೆ ಉಂಟಾದ ಎಲ್ಲ ಆಶೀರ್ವಾದಗಳನ್ನು ದೇವರು ನಿಮ್ಮ ಜೀವಿತದಲ್ಲಿ ಬಿಡುಗಡೆ ಮಾಡಿದ್ದಾರೆ ಎಂಬುದಾಗಿ ನೀವು ನಂಬಿರಿ. ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡಿ ದೇವರ ಆಶೀರ್ವಾದಗಳನ್ನು ಹೊಂದಿಕೊಳ್ಳಿ. ಇನ್ನೊಂದು ಅಮೂಲ್ಯವಾದ ವಾಕ್ಯದೊಟ್ಟಿಗೆ ನಿಮ್ಮನ್ನು ಸಂಧಿಸುವವರೆಗೂ ದೇವರ ಕೃಪೆ, ದೇವರ ಶಾಂತಿ, ದೇವರ ಸಮಾಧಾನ, ಪರಿಶುದ್ಧಾತ್ಮನ ಆಳ್ವಿಕೆ, ಪರಿಶುದ್ಧಾತ್ಮನ ಒಡೆತನ ನಿಮ್ಮೊಟ್ಟಿಗಿರಲಿ. ದೇವರು ತನ್ನ ಚಿತ್ತಂತೆ ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.